ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ಸಿಬ್ಬಂದಿ ಕೊರತೆಯಿಂದಾಗಿ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಅಡಚಣೆಯಾಗಿದೆ. ದೇಶದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ 200ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ಕಳೆದ 2 ದಿನಗಳಿಂದ ಕೆಲ ವಿಮಾನಗಳ ಸೇವೆಯಲ್ಲೂ ವ್ಯತ್ಯಯ ಉಂಟಾಗಿದೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ವಿಮಾನ ವ್ಯತ್ಯಯದಿಂದ ವಿಮಾನ ನಿಲ್ದಾಣದಲ್ಲಿ ಕಾದು ಸುಸ್ತಾದ ಪ್ರಯಾಣಿಕರು ಇಂಡಿಗೋ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನಿಂದ ಗೋವಾ, ದೆಹಲಿ, ಹೈದರಾಬಾದ್ಗೆ ತೆರಳಬೇಕಿದ್ದ ವಿಮಾನ ಪ್ರಯಾಣದಲ್ಲಿ ವ್ಯತ್ಯಯ ಉಂಟಾಗಿದ್ದು ಜನರು ಹೈರಾಣಾಗಿದ್ದಾರೆ. ಇಲ್ಲಿ ಬಂದು ವಾತಾವರಣ ನೋಡಿದಾಗ ಇಂಡಿಗೋ ಸಿಬ್ಬಂದಿ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳ ಪ್ರಾಬ್ಲಮ್ನಿಂದ ಈ ದೊಡ್ಡ ತೊಂದರೆ ಆಗ್ತಾ ಇದೆ ಅಂತ ನಮಗೊಂದು ಮಾಹಿತಿ ಅಷ್ಟೇ. ಆದರೆ ಏರ್ಪೋರ್ಟ್ ಈ ಅಥಾರಿಟಿ ಏನಿದೆ ಅಥವಾ ಇಂಡಿಗೋ ಸಂಸ್ಥೆ ಏನಿದೆ ಇದು ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ನೋಡಿದ್ರೆ ಇಲ್ಲಿ ಸಾಕಷ್ಟು ಜನ ಬಂದು ಈ ತೊಂದರೆಯಲ್ಲಿ ಕೂತ್ಕೊಂಡಿದ್ದಾರೆ. ಮಕ್ಕಳು, ಮರಿಗಳು, ತಾತಂದರು, ಹಳೆ ಮುದುಕರು ಎಲ್ಲರೂ ಬಂದು ಇಲ್ಲಿ ಪರದಾಡೋ ರೀತಿ. ಈ ಲಾಂಜಸ್ಸಲ್ಲಿ ಅಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ, ಇದು ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಮುಂದಕ್ಕೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತ ಯಾರಿಗೂ ತೋಚ್ತಾ ಇಲ್ಲ. ಅದು ಕೂಡ ಈ ಜನ ಅಭಿವೃದ್ಧಿ ಆಗ್ತಾ ಇದ್ದಂತೆ ಎಲ್ಲರೂ ಫಾಸ್ಟ್ ಕಲ್ಚರ್ ಅಳವಡಿಕೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಈಗಿನ ಯುವಕರು ಆತ್ಮೀಯರ ಹುಡುಕಾಟದಲ್ಲಿ ಡೇಟಿಂಗ್ ಆಪ್ಗಳ ಮೊರೆ ಹೋಗ್ತಿದ್ದಾರೆ. ಆದರೆ ಡೇಟಿಂಗ್ ಆಪ್ ಮೂಲಕ ಸಂಪರ್ಕ ಹೊಂದುವವರಲ್ಲಿ HIV ಪತ್ತೆಯಾಗಿರುವ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಸ್ನೇಹ ಸಲುಗೆಯ ಆಪ್ನಿಂದ HIV ಸ್ಪ್ರೆಡ್ ಆಗ್ತಾ ಇದೆ ಅಂತ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಆಘಾತಕಾರಿ ಸತ್ಯ ಬಯಲು ಮಾಡಿದೆ. ಸದ್ಯ ಡೇಟಿಂಗ್ ಆಪ್ ಬಳಕೆ ಮಾಡ್ತಾ ಇದ್ದ ರಾಜ್ಯದ 2 ಕಾಲೇಜು ವಿದ್ಯಾರ್ಥಿಗಳಿಗೆ HIV ಪಾಸಿಟಿವ್ ಬಂದಿರೋದು ಪತ್ತೆಯಾಗಿದೆ. ಈ ವಿದ್ಯಾರ್ಥಿಗಳು ಡೇಟಿಂಗ್ ಆಪ್ ಮೂಲಕ ಮಹಿಳೆಯ ಜೊತೆ ಸಂಪರ್ಕ ಮಾಡಿದ್ದಾರೆ. ಮಹಿಳೆ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಿದ್ದಾರೆ. ಇದರಿಂದ ಯುವಕರಲ್ಲಿ HIV ಸ್ಪ್ರೆಡ್ ಆಗಿದ್ದು ಸದ್ಯ ಡೇಟಿಂಗ್ ಆಪ್ಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದೆ. ನಮಗೆ 1-2 ಕೇಸು ಕ್ಲಾಸ್ಮೇಟ್ಸ್ ಇರೋವಂಥ ಹುಡುಗರಲ್ಲಿ 21-22 ಏಜಿನ ಹುಡುಗರಲ್ಲಿ ಪಾಸಿಟಿವ್ ಆಗಿರೋಂಥದ್ದು ಕಂಡುಬಂದಿದೆ. ನಮ್ಮಲ್ಲಿ ನಾವು ಈಗ ನೋಡ್ತಾ ಇರೋದು ಡೇಟಿಂಗ್ ಆ್ಯಪ್ಸ್ ಭಾಳಷ್ಟು ಇದೆ ಆ್ಯಂಡ್ ಅದು ಭಾಳ ಕಮರ್ಷಿಯಲ್. ಇದರಲ್ಲಿ ನಿಮಗೆ ಡೇಟಿಂಗ್ ಆ್ಯಪ್ಸ್ ಬಗ್ಗೆ ಡೀಟೇಲಾಗಿ ನಾನು ಏನಾದರೂ ಹೇಳಬೇಕು ಅಂದರೆ ಈ ಓಲಾ ಆ್ಯಪಲ್ಲಿ ಮತ್ತು ಈ ನಾವು ವೆಹಿಕಲ್ಸು ಏನು ಹೈರ್ ಮಾಡ್ತೀವಿ ಇಲ್ಲಿ ಊರಲ್ಲಿ ಓಡಾಡೋಕ್ಕೆ ಅಂತ ಆ್ಯಪಲ್ಲಿ ಯಾವ ಥರ ನನಗೆ ಹತ್ತಿರದಲ್ಲಿರೋವಂಥ ಆಟೋಗಳನ್ನ ಮತ್ತು ಕ್ಯಾಬ್ಗಳನ್ನ ತೋರಿಸುತ್ತೆ, ಸರ್ಕ್ಯುಲೇಟ್ ಮಾಡಿ ಹತ್ತಿರ ಇರೋಂಥವು ಎಷ್ಟಿದೆ. ಆ ರೀತಿ ಡೇಟಿಂಗ್ ಆ್ಯಪಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದಾರೆ ಈಗ ನಮ್ಮ ಎದುರಿಗೆ ನಾನು ಆ ಆ್ಯಪಲ್ಲಿ ಹೋದ ಕೂಡಲೇ ಅನ್ನೋದನ್ನು ತೋರಿಸುತ್ತೆ. ಸೊ ಅಷ್ಟೊಂದು ಅದು ಭಾಳ ಫಾರ್ವರ್ಡ್ ಇರೋಂಥ ಆ್ಯಪ್. ಸೊ ಯಾರ್ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.